ಹುಬ್ಬಳ್ಳಿ ಹೊರವಲಯದಲ್ಲಿ ನೈತಿಕ ಪೊಲೀಸ್ಗಿರಿ, ಪ್ರೇಮಿಗಳ ಕಿಡ್ನಾಪ್, ಭೀಕರ ಹಲ್ಲೆ. ಮುಸ್ಲಿಂ ಎಂದು ಭಾವಿಸಿ ಕ್ರಿಶ್ಚಿಯನ್ ಯುವಕನ ಮೇಲೆ ಅಟ್ಯಾಕ್. 6 ಗಂಟೆಗಳ ಕಾಲ ಕೊಠಡಿಯಲ್ಲಿ ಕೂಡಿ ಹಾಕಿ ಟಾರ್ಚರ್, ಹಣಕ್ಕೆ ಬೇಡಿಕೆ ಇಟ್ಟು ವಿಡಿಯೋ ಮಾಡಿ ಪರಾರಿ. ಕಿಮ್ಸ್ ಆಸ್ಪತ್ರೆಗೆ ಧಾರವಾಡ ಎಸ್ಪಿ ಗುಂಜನ್ ಆರ್ಯ ಭೇಟಿ, ಪರಿಶೀಲನೆ. ಧಾರವಾಡ ಜಿಲ್ಲೆಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಡುತ್ತಿರುವುದಕ್ಕೆ ಸಾಕ್ಷಿ ಎಂಬಂತೆ ಮತ್ತೊಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿ ಹೊರವಲಯದಲ್ಲಿ ನೈತಿಕ ಪೊಲೀಸ್ಗಿರಿ ನಡೆಸಿರುವ ಹಿಂದೂ ಸಂಘಟನೆಯೊಂದರ ಕಾರ್ಯಕರ್ತರ ಗುಂಪು ಪ್ರೇಮಿಗಳನ್ನ ಅಪಹರಿಸಿ ಅಮಾನವೀಯವಾಗಿ ಹಲ್ಲೆ ನಡೆಸಿರುವ ಘಟನೆ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ. ದಾಳಿಯಿಂದಾಗಿ ಮೈಮೇಲೆಲ್ಲ ಗಂಭೀರ ಗಾಯಗೊಂಡಿರುವ ಶರ್ವಿನ್ 22 ವರ್ಷ ಎಂಬ ಯುವಕನನ್ನ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ನೀಡಲಾಗುತ್ತಿದೆ. ಪೊಲೀಸ್ ಮೂಲಗಳ ಪ್ರಕಾರ ಕಳೆದ ದಿನ ಹುಬ್ಬಳ್ಳಿ ಹೊರವಲಯದ ಹೋಟೆಲ್ ಒಂದಕ್ಕೆ ಯುವಕ ಮತ್ತು ಯುವತಿ ಊಟಕ್ಕಾಗಿ ತೆರಳಿದ್ರು. ಈ ವೇಳೆ ಅಲ್ಲಿಗೆ ಬಂದ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಗ್ಯಾಂಗ್ ಯುವಕನನ್ನ ಮುಸ್ಲಿಂ ಸಮುದಾಯದವನೆಂದು ತಪ್ಪಾಗಿ ಭಾವಿಸಿ ಏಕಾಏಕಿ ದಾಳಿ ನಡೆಸಿದೆ. ತಾನು ಮುಸ್ಲಿಂ ಅಲ್ಲ ಎಂದು ಕ್ರಿಶ್ಚಿಯನ್ ಧರ್ಮದವನು ಎಂದು ಶರ್ವಿನ್ ಎಷ್ಟೇ ವಿನಂತಿಸಿಕೊಂಡ್ರೂ ಕಿರಾತಕರು ಬಿಡದೆ ದೌರ್ಜನ್ಯ ಎಸಗಿದ್ದಾರೆ ಎಂದು ದೂರಲಾಗಿದೆ. ಪ್ರೇಮಿಗಳನ್ನ ಯಾರ ಸಂಪರ್ಕಕ್ಕೂ ಸಿಗದಂತೆ ಬೇರೆ ಬೇರೆ ಕಡೆಗೆ ಅಪಹರಿಸಿಕೊಂಡು ಹೋದ ದುಷ್ಕರ್ಮಿಗಳು ಸತತ 6 ಗಂಟೆಗಳ ಕಾಲ ಕೊಠಡಿಯೊಂದರಲ್ಲಿ ಕೂಡಿ ಹಾಕಿ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ. ಅಷ್ಟೇ ಅಲ್ಲದೆ ಸಂತ್ರಸ್ತರಿಂದ ಹಣ ಸುಲಿಗೆ ಮಾಡಲು ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾಗಿದೆ. ನಂತರ ಯುವಕ ಮತ್ತು ಯುವತಿಯಿಂದ ತಮಗೆ ಬೇಕಾದ ರೀತಿಯಲ್ಲಿ ಬಲವಂತವಾಗಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಸಿಕೊಂಡು ಜಾಗ ಖಾಲಿ ಮಾಡಿದ್ದಾರೆಂದು ಯುವಕ ಹೇಳಿದ್ದಾನೆ. ಘಟನೆಯ ತೀವ್ರತೆ ಅರಿತು ತಕ್ಷಣವೇ ಕಾರ್ಯಪ್ರವೃತ್ತರಾದ ಧಾರವಾಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಗುಂಜನ್ ಆರ್ಯ ಅವರು ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ್ದಾರೆ. ಚಿಕಿತ್ಸೆ ಪಡೆಯುತ್ತಿರುವ ಯುವಕನ ಆರೋಗ್ಯ ವಿಚಾರಿಸಿದ ಎಸ್ಪಿ ಸಂತ್ರಸ್ತರಿಂದ ಘಟನೆಯ ಸಂಪೂರ್ಣ ಮಾಹಿತಿ ಹಾಗೂ ಹೇಳಿಕೆಯನ್ನ ಪಡೆದುಕೊಂಡಿದ್ದಾರೆ. ಈ ಕುರಿತು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತಲೆಮರೆಸಿಕೊಂಡಿರುವ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಪತ್ತೆಗಾಗಿ ಪೊಲೀಸರು ಜಾಲ ಬೀಸಿದ್ದಾರೆ. ಜಿಲ್ಲೆಯಲ್ಲಿ ಸಾರ್ವಜನಿಕರ ರಕ್ಷಣೆಗೆ ಧಕ್ಕೆ ಬರುತ್ತಿರುವ ಕುರಿತು ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ನಿನ್ನೆ ಊಟಕ್ಕಂತ RSSದವ್ರು ಬಂದ 5 ಮಂದಿ ಹುಡುಗರು ಒಬ್ಬಾಕಿ ಹುಡುಗಿ ಬಂದು ಆಧಾರ್ ಕಾರ್ಡ್ ಅದು ಕೇಳಿದ್ರೆ ನಾ ಕೊಡೋಂಗಿಲ್ಲ ಅಂದೆ. ಆಮೇಲೆ ಹೊರಗೆ 10 ನಿಮಿಷ ಮಾತಾಡ್ಬೇಕು ಬಾ ಅಂತ ಕರ್ಕೊಂಬಂದು ಆಮೇಲೆ ಹೊರಗೆ 4 ಮಂದಿ ಹುಡುಗರು ಬಂದ್ರಣ. ಅವ್ರು ನಂಗೆ ಹೊಡೆದ ಗಾಡಿ ಮೇಲೆ ಕರ್ಕೊಂಡು ಹೋದ್ರಣ ರೂಮ್ಗೆ. ಅಲ್ಲಿ ಒಂದು ರೂಮ್ ಐತಿ, ಅಲ್ಲಿ ಕರ್ಕೊಂಡು ಹೋಗಿ ಚಲೋ ಹೊಡೆದ್ರಣ. ಅವ್ರು ಯಾರು ಏನಂತ ಗೊತ್ತಿಲ್ಲ. ಇಲ್ಲ ಅಣ್ಣ, ಅವ್ರು ಯಾರಂತ ಗೊತ್ತಿಲ್ಲ. ನಾನು ಮತ್ತು ನನ್ನ ಗರ್ಲ್ ಫ್ರೆಂಡ್ ಹೋಗಿದ್ವಿ. 3 ಗಂಟೆ 3:30 ಹಂಗೆ ಕರ್ಕೊಂಡು ಹೋಗ್ಯಾರ. ಹಾಂ, ರೂಮ್ ಅಂದ್ರೆ ಶೆಡ್. ನಾವು RSSದವ್ರು ಅಂದು ಹೊಡೆದ್ರಿ ಸರ್ ಅಷ್ಟೇ. ನಿನ್ನೆ ಮಧ್ಯಾಹ್ನ ಹೊರಗಡೆ ಹೋಗಿದ್ದಾರೆ ಊಟಕ್ಕಂತೇಳಿ ಅವ್ರ ಫ್ರೆಂಡ್ ಕರ್ಕೊಂಡು. ಅವಾಗ ಅವ್ನಿಗೆ ಏನು ಮಾಡ್ಯಾರ, ಅಲ್ಲಿಂದ ಆಧಾರ್ ಕಾರ್ಡ್ ಕೇಳ್ಯಾರ. ನಿಮಗೆ ನಾ ಯಾಕೆ ಆಧಾರ್ ಕಾರ್ಡ್ ಕೊಡ್ಬೇಕಂತ ಕೇಳ್ಯಾನ್ರಿ ನನ್ನ ಮಗ. ಅಂದ್ಕೂಳಿಗೆ ಇಲ್ಲಿ ಗೇಟಿನ ಮಠ ಬಾ 10 ಮಿನಿಟ್ಸ್ ಮಾತಾಡೋದೈತಿ ಅಂದ್ಕೂಳೆ ಅವ ಬಂದಾನ್ರಿ. ಕ್ಯಾಶುಯಲ್ ಆಗಿ ಗೇಟಿನ ಮಠ ಮಾತಾಡೋಕೆ ಬಂದಾಗ ಅವನ್ನ ಮತ್ತು ಅಲ್ಲಿಂದ 4 ಮಂದಿ ಬಂದು ಹಿಂದಿಬ್ಬರು ಲಾಕ್ ಮಾಡಿ ಅವನದು ಮೊಬೈಲ್ ಕಸ್ಕೊಂಡು ಇದನ್ನು ಮಾಡ್ಯಾರ. ನಾನು ಫೋನ್ ಮಾಡ್ಬೇಕಂದ್ರೆ ಅವ್ನಿಗೆ ಮೊಬೈಲ್ ಕಸ್ಕೊಂಡ್ಬಿಟ್ಟಾರ. ಅವ್ನು ನನಗೆ ಫೋನ್ ಮಾಡಲಿಲ್ಲ. ಅದ್ರ ಸಂಬಂಧ ನನಗೆ 7 o'clock ಗುರ್ತಾಗಿದ್ದ ಕೂಡ ನನ್ನ ಮಗನ ಎಬ್ಬಿಸ್ಕೊಂಡು ಕರ್ಕೊಂಡು ಹೋದೆ ರೀ. ಅಲ್ಲಿದ್ದವ್ರು ಹೇಳ್ತಾರೆ ನನಗೆ 5 ಲಕ್ಷ ಕೊಡ್ಬೇಕು ನಮ್ಮ ಹುಡುಗಿಗೆ ಪರಿಹಾರ ಅಂತ ಹೇಳಿದ್ರು. ನಾ ಯಾಕೆ ಕೊಡ್ಬೇಕು ನಿಮಗೆ 5 ಲಕ್ಷ ಅಂತ ನಾ ಕೇಳಿದ್ರೂ ಸಹ ಇಲ್ಲಾಂದ್ರೆ ನಿಮ್ಮ ಹುಡುಗಿ ಇಲ್ಲೆಲ್ಲರ ಕಂಡ್ರೆ ಅವ್ನು ಮುಗಿಸೇ ಬಿಡ್ತೇವೆ, ನಿಮ್ಮ ಮನೆಗೆ ಬಂದು ಬೆಂಕಿನ ಇಡ್ತೇವೆ, ನಿಮ್ಮ ಫ್ಯಾಮ್ಲಿನ ಸುಟ್ಟಾಕ್ತೇವೆ ಅಂತ ಹೀಗೆಲ್ಲ ಮಾತಾಡ್ಯಾರ್ರಿ ಅವ್ರು. ಈಗ ನನ್ನ ಮಗಗೆ ಇಷ್ಟು ನೋವಾಗೈತಲ್ಲ, ಇವ್ರೇನು ಪರಿಹಾರ ಕೊಡ್ತಾರಂತ ನಾ ಕೇಳ್ಬೇಕಾ ಬ್ಯಾಡ್ರಿ. ಅವ್ರಿಗೆ ಬರಲಿ ರೀ, ಅವ್ರ ಮುಂದೆ ನನಗೇನು ಪರಿಹಾರ ಕೊಡ್ತಾರೆ ಕೊಡಲಿ ಅವರು. ಈಗ ನನ್ನ ಮಗಗೆ ಇಷ್ಟ ಇದಾಗೈತಲ್ಲ, ಗಾಯದಾಗೈತಲ್ಲ, ಮಾಡಲಿ ಅವ್ರು. ಅವ್ನ ಬ್ಲಡ್ ಕ್ಲಾಟ್ ಆಗೈತಿ, ಅದಕ್ಕೆ ಅವ್ರು ಏನು ಪರಿಹಾರ ಕೊಡ್ತಾರೆ ನಾನು ಕೇಳ್ತೇನೆ ಅವ್ರಿಗೆ. ನನಗೆ ಸುಳ್ಳ ಫ್ರೆಂಡ್ ಜೋಡಿ ಊಟಕ್ಕೆ ಕುಂತವ್ನು ಎಬ್ಬಿಸ್ಕೊಂಡು ಕರ್ಕೊಂಡು ಹೋಗಿ ಹೊಡೆದಾರಲ್ರಿ, ನಾ ಕೇಳ್ತೇನೆ ಈಗ ನನ್ನ ಮಗಗೆ ಏನು ಪರಿಹಾರ ಕೊಡ್ತೀರಿ ಅಂಥೇಳಿ. ಮುಂದೇನಿಲ್ಲ ರೀ, ಈಗ ನಡೆದೈತೆಲ್ಲ ಪ್ರೊಸೀಜರ್. ಅವ್ರೇನು ಹೇಳ್ತಾರೆ ಅದನ್ನು ಮಾಡ್ತೇನೆ ರೀ ನಾನು. ಅವ್ರನ್ನ ಮಾತ್ರ ಸುಮ್ಬಿಡಬಾರ್ದು ನೋಡ್ರಿ ಅಷ್ಟೆ. ಜಾತಿ ಬಗ್ಗೆ ನಾವು ವಿಷಯನ ಮಾತಾಡಿಲ್ಲ.
ಆ ಜಾತಿ ಬಗ್ಗೆ ನಮಗೆ ಬ್ಯಾಡ್ರಿ, ನಾವೆಲ್ಲ ಒಂದ ಅಂತ ನಾನು ಹೇಳ್ತೀನಿ. ನೀವು ಕ್ರಿಶ್ಚಿಯನ್ರು ಹಂಗೆ ಬಂದಿದ್ರಿ ಹಿಂಗೆ ಬಂದಿದ್ರಿ, ನೀವು ಈಗ ಬಂದು ಇಲ್ಲಿ ಹಿಂದೂ ಹುಡುಗಿಯರನ್ನೆಲ್ಲ ಎಳ್ಕೊಂಡು ಹೋಗ್ಕಿರೇನ ಅಂತ ಧಮ್ಕಿ ಹಾಕನ್ರಿ ಅವ ನನಗೆ. ಅವ ಯಾರು ನನಗೆ ಧಮ್ಕಿ ಹಾಕಾಕ? ಈಗ ನೀವು ಕ್ರಿಶ್ಚಿಯನ್ರು ಮಾಡೋ ಕೆಲಸನೇ ಇಂಥದ್ದು ಅಂತಂದು ಮಾಡಿದ್ದು ನನ್ನ ಮಗಂದು ನಮ್ಮ ಬಗ್ಗೆ ಮಾತಾಡ್ಬೇಕವ, ಜಾತಿ ಬಗ್ಗೆ ಮಾತಾಡಬಾರ್ದು. ಯಾಕಂದ್ರೆ ಜಾತಿ ಬಗ್ಗೆ ಮಾತಾಡುವಂಥ ಇದನ್ನ ನೆಸಸರಿನೇ ಇದ್ದಿದ್ದಿಲ್ಲಲ್ಲೇ ಅವನಿಗೆ. ಅವ್ರು ನನ್ನ ಜೊತೆ ಮಾತಾಡ್ಬೇಕಾದ್ರೆ ಇಬ್ಬರು ಇದ್ರು ಅವರು. ಆಮೇಲೆ ಅಲ್ಲಿ ನನ್ನ ಮಗ ಹೊಡೆದವ್ರು ಒಂದು 10-12 ಜನ ಹೊಡೆದಾರ. ಆ ಸಣ್ಣ ಸಣ್ಣ ಹುಡುಗರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಡಾರ. ಅಂದರೆ ಇಬ್ಬರು ಹುಡುಗಿ ಅಡ್ಡಾಡಿದ್ರೆ ಪ್ರೀತಿ ಮಾಡ್ದಂಗೆ ಅದು. ಪ್ರೀತಿ ಮಾಡ್ದಂಗೆ ಮತ್ತು ರೀ ಇದಕ್ಕೆಲ್ಲ ನ್ಯಾಯ ಬೇಕಲ್ಲ ನಮಗೆ. ಒಂದು ಹುಡುಗಿ ಅಡ್ಡಾಡಬಾರ್ದು ಅವ್ರದ್ದು. ಯಾಕೆ ಅವ್ರು ಎಲ್ಲಿ ಹೋದ್ರು ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಗ್ಬೇಕು? ಯಾಕೆ ಹಿಡ್ಕೊಂಡು ಹೋಗ್ಬೇಕು ಅವ್ರು ಆಧಾರ್ ಕಾರ್ಡ್? ಹೋಟೆಲ್ಗೆ ಹೋದ್ರು ಆಧಾರ್ ಕಾರ್ಡ್ ಹಿಡ್ಕೊಂಡು ಹೋಗ್ಬೇಕು. ಯಾರು ಮಾಡಲಿಲ್ಲದ್ರು ಇವ್ರಿಗೆ ಯಾಕೆ ನಾವು ಭಯಪಡ್ಬೇಕು ರೀ? ಆಧಾರ್ ಕಾರ್ಡ್ ಕೇಳುವಂಥ ಅರ್ಹತೆ ಅವ್ರಿಗಿಲ್ಲ. ಯಾಕೆ ಕೇಳ್ಬೇಕು ಅವ್ರು ಆಧಾರ್ ಕಾರ್ಡ್? ಊಟಕ್ಕೆ ಕುಂತವ್ರನ್ನ ಕರೆದು ಆಧಾರ್ ಕಾರ್ಡ್ ಕೇಳ್ಬೇಕಂದ್ರೆ ಅವ್ರೇನು ಹಾಸ್ಪಿಟ್ಲಿಗೆ ಹೋಗಿದ್ರನ್ರಿ ಆಧಾರ್ ಕಾರ್ಡ್ ತೋರಿಸಿ ಇದನ್ನು ಮಾಡಕ್ಕೆ? ಆಧಾರ್ ಕಾರ್ಡ್ ಕೇಳಿದ್ರಂತ ಅವ ಕೊಡಂಗಿಲ್ಲ ಅಂದಿದ್ದಕ್ಕೆ ಅವ್ನು ಕರ್ಕೊಂಡು ಹೋಗಿ ಹಿಂಗೆಲ್ಲ ಹೊಡೆದಾರ. ಅದಕ್ಕೆ ಅವ್ರಿಗೆ ಏನು ಇಲ್ಲಿ ಮಠ ಬಂದ್ಕೊಳ್ಳೋ ಅವ್ರಿಗೆ ಏನು ಮಾಡ್ಬೇಕು ಅದನ್ನು ಅವ್ರು ಕಾನೂನು ಇದನ್ನು ಮಾಡ್ಬೇಕು ರೀ. ಅವ್ರಿಗೆ ಇದೆಲ್ಲದ್ರಲ್ಲಿಂದ ಬಿಡುಗಡೆ ಕೊಡ್ಬೇಕು ನೋಡ್ರಿ. ಇಬ್ಬರು ಹುಡುಗಿ ಅಡ್ಡಾಡೋರ್ನ ಹಿಂದಿಂದ ಅಡ್ಡಾಡಿ 5 ಲಕ್ಷ ಕೊಡು, ನಿಮ್ಮ ಮನೆಗೆ ಬಂದು ಸುಡ್ತೀನಿ, ಅವನ್ನೆಲ್ಲರೂ ಹೋದಾಗ ಈಗ ಅವ್ನಿಗೆ ಈಗ ಅದ ನಮಗೂ ಅದ ಭಯ ರೀ. ಯಾಕಂದ್ರೆ ನಾನು ಒಬ್ಬೇಕೇ ಇರ್ತೇನೆ ಮುಂಜಾನೆ ಸಂಜೆ ಮಠ. ನನ್ನ ಮಗನೂ ಕೆಲ್ಸಕ್ಕೆ ಹೋಗಾನ, ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗಾರ. ಅವ್ನು ಈಗ ಮೊನ್ನೆ ರೀಸೆಂಟ್ಲಿ ಇದು ಹೋಟೆಲ್ ಮ್ಯಾನೇಜ್ಮೆಂಟ್ ಮುಗ್ದೈತೆ ಅವ್ನು. ಅವ ಕೆಲ್ಸದ ಇದ್ರ ಸಂಬಂಧ ಬೆಂಗಳೂರಿಗೆ ಅದೆಲ್ಲ ಹೋಗ್ಬಂದು ಇದನ್ನು ಮಾಡಾಕ್ತಿದ್ದಾರೆ, ಅಡ್ಡಾಡಾಕ್ತಿದ್ದ. ಈಗ ನಾವು ಒಬ್ಬೇಕೆ ಇದ್ದಾಗ ಬಂದು ಏನಾರು ಮಾಡಿದ್ರೆ ರೀ ಭಯ ಇರ್ತೈತಲ್ಲ ನಮ್ಗೆ. ನನಗೆ ರಕ್ಷಣೆ ಬೇಕು. ನನ್ನ ಮಗಗೆ ಈಗ ಹೊರಗೆ ಹೋದಾಗ ಅವರು ಏನು ಮಾಡ್ತಾರೋ ನಂಗೆ ಗುರ್ತಿಲ್ಲ. ಅದಕ್ಕೆ ನಾನು ಅದ್ರ ಬಗ್ಗೆನೂ ಒಂದು ಕಂಪ್ಲೇಂಟ್ ಇಡ್ತೇನೆ ನಾನು. ಅವ್ನಿಗೆ ಎಲ್ಲಿ ಹೋದರೂ ಅವನಿಗೆ ಸೇಫ್ ಆಗಿರ್ಬೇಕವ. ಅವ್ರು ನಮಗೆ ಸಂಘಟನೆ ಅಂತ ಹೇಳಿಲ್ಲ, ಏನು ಹೇಳಿಲ್ರಿ. ಅವ್ರು ಯಾರಂತೂ ಹೇಳಿಲ್ಲ. 3rd ಪರ್ಸನ್. ಈಗ ಹುಡುಗಿ ಮನೆಯೊಳಗೂ ಏನು ಪ್ರಾಬ್ಲಮ್ ಇಲ್ಲ, ನಮ್ಮ ಇದಕ್ಕೂ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ರೆ ಇವ್ರು ಯಾರು ರೀ ನಮಗೆ 3rd ಪರ್ಸನ್? ನನ್ನ ಮಕ್ಳಿಗೆ ಹೊಡೆಯೋರು. ನಾವು ಹೋಗಿ ಹಂಗೆ ಹೊಡಿತೇವೇನೋ ಅವ್ರ ಮನೆಗೆ? ಮತ್ತು ಬರೀ ಜಾತಿ ಬಗ್ಗೆ ಮಾತಾಡತ್ತಾರೆ, ಬರೀ ಜಾತಿ ಬಗ್ಗೆ ಮಾತಾಡಕತ್ತಾರೆ. ನಾವು ಆ ವಿಷಯ ತೆಗ್ದೇ ಇಲ್ಲ. ನಮಗೆ ಬ್ಯಾಡ್ರಿ ಅದನ್ನು ಅಂತಂದು ಹೇಳಿದ್ರು ನಿಮ್ಮ ಮನೇನ ಸುಡ್ತೇವೆ ಅಂತ. ನಮ್ಮ ಮನೆ ಸುಡಾಕಿ ಇವ ಯಾರು ಹಂಗಂದ್ರೆ? ಬಂದು ಸುಡ್ಲಿಲ್ಲ. ಈಗ ಸುಡ್ಲಿ ಅವ. ಬಂದು ಸುಡು ಮಟ್ಟ ನಾನು ಬಿಡುವುದಿಲ್ಲ. ನನ್ನ ಹೆಸರು ಫ್ಲೋರಿನಾ. ನಾವು ಊಟಕ್ಕೆ ಅಂತೇಳಿ ರಾಸ್ತಾ 63 ಹೋಗಿದ್ವಿ ಅಣ್ಣ. ರಾಸ್ತಾ 63 ಹೋಗಿದ್ವಿ ಅಣ್ಣ ಊಟಕ್ಕಂತ. ಅವಾಗ RSS ಅಂತಣ್ಣ, ಅವ್ರು ಯಾರಂತ RSS ಅಂತಣ್ಣ. ನಮ್ಗೆ ಅವ್ರು ಯಾರಂತೂ ನಮಗೆ ಗೊತ್ತಿಲ್ಲ. ಅವಾಗ ನಾವು ಅಲ್ಲಿ ಕುಂತಾಗ ಅವ್ರು ಬಂದ್ರೆ 5 ಜನ ಹುಡುಗರು, 1 ಜನ ಹುಡುಗಿ ಬಂದಮೇಲೆ ನಾವು ಸೀದಾ ಬಂದು ಆಧಾರ್ ಕಾರ್ಡ್ ಕೇಳಿಲ್ಲ ನಮಗೆ. ಕೇಳಿದ್ಮೇಲೆ ನಾವು ನಮ್ಮ ಪರ್ಸ್ನಲ್ ಡೀಟೇಲ್ಸ್ ನಾವು ಅದಕ್ಕೆ ನಿಮ್ಮ ಜೋಡಿ ಶೇರ್ ಮಾಡೋಣ ಅಂದಮೇಲೆ ಸ್ವಲ್ಪ ನಿಮ್ಮ ಜೋಡಿ ಮಾತಾಡೋದೈತೆ ಬಾ ಅಂತೇಳಿ ಹೊರಗೆ ಕರ್ಕೊಂಡು ಹೋದ್ರಣ್ಣ ನಮಗೆ. ನಾನು ಮತ್ತು ನಮ್ಮ ಹುಡುಗಿದ್ವಿ ಇದ್ದಾಗ ಕರ್ಕೊಂಡು ಹೋದ್ರಣ್ಣ ಹೊರಗೆ. ಕರ್ಕೊಂಡು ಹೋಗಿ ಅಲ್ಲಿ ಮಾತಾಡಿ ಹೋಗುವಂತ್ರಿ ಅಂತ ಬರ್ರಿ ಅಂತ ಕರ್ಕೊಂಡು ಹೋದ್ರೆ. ಆಮೇಲೆ ಅಲ್ಲೇನಾಯ್ತು, 4 ಮಂದಿ ಬಂದರು. ಮತ್ತು 4 ಮಂದಿ ಬಂದಾಗ ನಂಗೆ ಹೊಡೆದ್ರಲ್ಲಿ. ನಂಗೆ ಹೊಡೆದು ಗಾಡಿ ಮೇಲೆ ಕರ್ಕೊಂಡು ಹೋದ್ರು. ಗಾಡಿ ಮೇಲೆ ಕರ್ಕೊಂಡು ಹೋಗಿ ಅಲ್ಲೇ ಇದನ್ನೈತಲ್ಲ ಅಣ್ಣ, ದುರ್ಗಾ ವೈನ್ಸ್ ಅಂತ ಒಂದು ಇದು ಐತಿ ವೈನ್ ಶಾಪ್. ಅದ್ರ ಬಾಜು ಒಂದು ರಿಲಯನ್ಸ್ ಇದೈತಿ. ಅಲ್ಲೇ ಅದ್ರ ಬಾಜುನೂ ಒಂದು ಸಂಧಿ ಹೋದಂಗೆ ಐತಿ. ಅಲ್ಲೇ ಒಂದು ರೂಮ್ ಐತಣ್ಣ. ಅಂದ್ರೆ ಅದು ಎಮ್ಮಿಗೆ ಮಿಸ್ ಹಾಕಿದ್ದೆ. ಆ ರೂಮ್ನಾಗ ಹಾಕಿ 3 ಗಂಟೆ 3:30 ಅಂತ 7 ಗಂಟೆ ಮಟ್ಟ ಹೊಡೆದಾರಣ್ಣ. ಅದ ನನಗೂ ಗುರ್ತಿಲ್ಲ ಅಣ್ಣ. ಜಾತಿ ಕೇಳಿದ್ರೆ ಕ್ರಿಶ್ಚಿಯನ್ ಅಂದೆ, ಜಾತಿ ಮೇಲೆ ಹೊಲಸು ಬೈದ ಹೊಡೆದ್ರಣ್ಣ. ಭಾಳ ಹೊಡೆದ್ರೆ. ಹಾಂ ಅಣ್ಣ, ನಾ ಮುಸ್ಲಿಮ್ ಕಂಡೆ ಅಂತಣ್ಣ ಅವ್ರಿಗೆ. ನಾ ಕ್ರಿಶ್ಚಿಯನ್ ಅಂತ ಹೇಳಿದ್ರು ನಂಗೆ ಭಾಳ ಹೊಡೆದ್ರಣ್ಣ. ಭಾಳ ಅಂದ್ರೆ ಭಾಳ ಕೆಟ್ಟ ಹೊಡೆದ್ರಣ್ಣ. ಹುಡುಗಿ ಹಿಂದೂ ಮರಾಠಿ ಅಣ್ಣ. ಭಾಳ ಹೊಡೆದ್ರಣ್ಣ. ಆಮೇಲೆ ನಮ್ಮ ಕಡೆ ಅಂತ ಫೇಕ್ ವಿಡಿಯೋ ಮಾಡ್ಕೊಂಡ್ರಣ್ಣ. ನನ್ನ ಕಡೆ ಅಂದ್ರೆ ನನ್ನ ಹೆಸರು ಶರ್ವಿನ ಮತ್ತು ಆಕಿನ ಹೆಸರಣ್ಣ. ಆಮೇಲೆ ನಾನು 3 ಮಂದಿ ಈಕೀಗ ನಾನು ಫೋರ್ಸ್ ಮಾಡಿ ಲವ್ ಮಾಡೀನಿ. ಆಮೇಲೆ ನಾನು ಹಿಂಗೆ 3 ಮಂದಿಗೂ ಮಾಡೀನಿ ಅಂಥೇಳಿ ವಿಡಿಯೋ ಮಾಡಿಸ್ಕೊಂಡ್ರಣ್ಣ. ತಪ್ಪಾಗೈತಿ ಸಾರಿ ಅಂಥೇಳಿ ವಿಡಿಯೋ ಮಾಡಿಸ್ಕೊಂಡು ಮತ್ತು ಈಗ ಬಿಡು ಮುಂದೆ ಧಮ್ಕಿ ಕೊಟ್ರಣ್ಣ. ಏನಾರ ಪೊಲೀಸ್ ಕಡೆ ಹೋದ್ರಿ ಏನಾರ ಮಾಡಿದ್ರಿ ಅಂದ್ರೆ ನಿನಗೆ ಹರದ ಚಲ್ತೀನಿ ಹಂಗೆ ಹಿಂಗಂತ. ಹುಡುಗಿಗೆ ಬೇರೆ ಕಡೆ ರೂಮ್ನಾಗ ಹಾಕಿ ಹೊಡೆದಾರಣ್ಣ. ಹಾಂ ಅಣ್ಣ.
ಯಾರಣ್ಣ? ಅವ್ರು RSS ಹಾಂ ಅಣ್ಣ, ನನ್ನ ಜೋಡಿ ಇದ್ದಕ್ಕೆ ಅಣ್ಣ. ಹಾಂ, ಅಪೋಸಿಟ್ ಬದಕಿ ಬಂದ್ಲಲ್ಲ ಅಣ್ಣ, ಅವ್ರ ಜೋಡಿ ಹುಡುಗಿ ಆಕಿನೂ ಬಂದು ಹೊಡೆದಾಳ ನಂಗೆ. ಅವ್ರ ಅಪ್ಪನ ಯಾರು ಗುರುತಿಲ್ಲ ಅಣ್ಣ. ಅವ ಆಕಿಗೆ ದಪ್ಪಂದು ಬಡ್ಗಿ ಕೊಟ್ಟ, ಆಕಿನೂ ಹೊಡೆದ್ಲೆ. ಟೋಟಲ್ ಅವಾಗ 3 ಮಂದಿ ಹೊಡೆದ್ರಣ್ಣ. ಮತ್ತು ಎದುರಿಸಿ ವಿಡಿಯೋ ಮಾಡ್ಕೊಂಡು ಎದುರಿಸಿ ಹಾಂ ಅಣ್ಣ, ಅಲ್ಲೇ ಇದ್ದಿದ್ದ ಜನ ಟೋಟಲ್ 20-30 ಮಂದಿ ಇದ್ರಣ್ಣ. ಅವರು ಫುಲ್ಲು ಹೋಗ್ತಾರ ಬರ್ತಾರ ಹೊಡಿತಾರಣ್ಣ. ಹಾಂ ಅಣ್ಣ, ನೀವು ಎದಕ್ಕೆ ಹೋಗಿದ್ರಿ ಹೋಟೆಲ್ಗೆ? ಊಟ ಮಾಡಕ್ಕಂತ ಹೋಗಿದ್ವಿ ಅಣ್ಣ. ಊಟ ಮಾಡಕ್ಕೆ ಹೋದಾಗ ಹಿಂಗೆ ಮಾಡಿದ್ರು. ಹಾಂ ಅಣ್ಣ, ಯಾರು RSS RSS ತೋರ್ ಅಂತ ಅಣ್ಣ ಅವ್ರು.